ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿಖಿತೇಶ್ವರಿ ವ್ಲಾಗ್ಸ್. ಇವತ್ತೇನಪ್ಪ ಅಂತ ಹೇಳಿದ್ರೆ, ನಾನು ಸ್ವಲ್ಪ ಐಟಮ್ಸ್ನ ಆರ್ಡ್ರ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಅಡುಗೆನ ಸ್ವಲ್ಪ ಮಾಡ್ರೇಟಾಗಿ ಅಪ್ಡೇಟ್ ಮಾಡುವ ಅಂತ. ಅದರಲ್ಲಿ ಸ್ವಲ್ಪ ಆರ್ಡರ್ ಮಾತ್ರ ನಾನು ಇವಾಗ ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಅನ್ಪ್ಯಾಕಿಂಗ್ ಮಾಡ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅದೇನಾದ್ರು ಅಕಸ್ಮಾತ್ ಚೆನ್ನಾಗಿಲ್ಲ ಅಂದರೆ ನಾನು ರಿಟರ್ನ್ ಕೊಡುವಂಥ ಆಪ್ಷನ್ನ ಹುಡ್ಬೋದು. ಸೊ ಇನ್ನೂ ಸ್ವಲ್ಪ ಬರೋದು ಬಾಕಿ ಇದೆ. ಅದು ಬಂದಾಗ ಅದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಇವಾಗ ಅಪ್ಡೇಟ್ ಮಾಡುವಂಥದ್ದು ಒಂದು 6 to 7 ಪಾರ್ಸಲ್ಸ್ ಬಂದಿದೆ. ಓಪನ್ ಮಾಡುವ ಬನ್ನಿ. ಆ್ಯಂಡ್ ಇದು ನನ್ನ ಫಸ್ಟ್ ಪಾರ್ಸಲು ಏನಿದೆ ಅಂತ ಹೇಳ್ತೀನಿ. ಇದರಲ್ಲಿ ಏನಿದೆ ಅಂತ ಅಂದರೆ, ಬಿಡುವಂಥ ಲೈಟ್ಸ್ ಇದೆ. ಅಂದರೆ ಚಿಕ್ಕ ಚಿಕ್ಕ ಲೈಟ್ ಬರುತ್ತಲ್ವ, ಅದೇ ಥರ ಪ್ಯಾಕ್ ಆಫ್ 2 ನೋಡ್ಕೊಂಡು ತರಿಸ್ಕೊಂಡಿದ್ದೀನಿ. ಯಾಕೆ ಅಂದರೆ, ಒಂದು ದೇವ್ರ ಮನೆಗೆ ಬಿಡೋದಕ್ಕೆ ಆ್ಯಂಡ್ ಹಾಗೆ ಒಂದು ಅಡುಗೆ ಮನೆಗೆ ಬಿಡೋದಕ್ಕೆ ಅಂತ. ನಾನು ಕ್ವಾಲಿಟಿ ಹೇಗೆ ಬರುತ್ತೋ, ಪ್ಯಾಕ್ ಆಫ್ 2 ಬೇರೆ ಇರುತ್ತೆ, ಚೆನ್ನಾಗಿರುತ್ತಾ ಇದು ಚೆನ್ನಾಗಿರಲ್ವಾ ಅಂತ ಯೋಚನೆ ಮಾಡಿಕೊಂಡೆ ತರಿಸ್ಕೊಂಡೆ. ಬಟ್ ರಿಯಲಾಗಿ ಹೇಳ್ಬೇಕಂದ್ರೆ ವರ್ತ್ ಆಫ್ ಪ್ರೈಸ್ ಇದು. ಯಾರಿಗಾದ್ರೂ ಬೇಕಂತ ಅಂದರೆ ನಾನು ಇವಾಗ ತೋರಿಸುವಂಥ ಪ್ರಾಡಕ್ಟ್ ಇದೆಲ್ಲನೂ ಕೂಡ ಲಿಂಕ್ನ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ನಿಜವಾಗ್ಲೂ ಚೆನ್ನಾಗಿದೆ. ನಾನು ಹಾಕಿ ಕೂಡ ಟ್ರೈ ಮಾಡಿದೆ ಒಂದ್ಸಲ, ಯಾಕಂದರೆ ಚೆನ್ನಾಗಿದ್ದರೆ ಸಾಕಾಗಲ್ಲ, ಓಡೋದು ತುಂಬ ಮುಖ್ಯ ಅಲ್ವಾ. ಸೊ ಹಾಗಾಗಿ ನಾನು ಇದನ್ನು ಸ್ವಿಚ್ ಹಾಕಿ ಟ್ರೈ ಮಾಡಿದೆ. ಬಟ್ ಸೂಪರಾಗಿ ವರ್ಕ್ ಆಗ್ತಾ ಇತ್ತು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಲೈಟ್ ಎಲ್ಲ ಗ್ಲೋ ವರ್ಕ್ ಆಗ್ತಿದೆ. ಆಫ್ ಮಾಡು. ಆ್ಯಂಡ್ ಇದು ಬಂದು ನಂದು ಸೆಕೆಂಡ್ ಪಾರ್ಸಲ್, ಇವತ್ತಿನ ಸೆಕೆಂಡ್ ಪಾರ್ಸಲ್. ಇದೇನಂತ ಅಂತ ಹೇಳಿದ್ರೆ, ನನಗೆ ತುಂಬ ಇಷ್ಟ ಆಯಿತು. ಇದು ಕನ್ವೀನಿಯೆಂಟ್ ಆಗಿರುತ್ತೆ, ನನಗೇನು ದುಡ್ಡೇ ಬೇಕಂತ ಇಲ್ಲ. ಏನಂತ ಹೇಳ್ತೀನಿ, ಅದನ್ನು 2 ಪ್ಯಾಕ್ ಆಫ್ 2 ಅಂತ ಏನಿಲ್ಲ, ಇದು ಒಂದೇ ಪ್ರಾಡಕ್ಟ್. ಬಟ್ ಚಿಕ್ಕದು ಕುಟಾಣಿ ಬರುತ್ತೆ ನೋಡಿದ್ದೀರ. ಸೊ ಅದೇ ಇದು ಚಿಕ್ಕದು ಕುಟಾಣಿ ಬರುತ್ತಲ್ವ, ಅದು ಇದು. ಆ್ಯಂಡ್ ಇದ್ರ ಬಟ್ಲು ಕೂಡ ಅಷ್ಟೇ ಕ್ಯೂಟಾಗಿದೆ. ಅಷ್ಟೇ ಈ ಪಾಯಿಂಟಲ್ಲಿ ಏನು ಅಂದ್ಕೊಂಡಿದ್ದೆ, ಇದು ಬಟ್ಲೆ ಕ್ರ್ಯಾಕ್ ಆಗಿದೆ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಅನ್ನಿಸ್ತು, ಮೇಲೆ ರ್ಯಾಪ್ ಮಾಡಿರುವಂಥ ರ್ಯಾಪರು ಅದು ಅವ್ರು ಅದೇ ಥರ ಮಾಡಿದರು. ಬಟ್ ನನಗೆ ತುಂಬ ಇಷ್ಟ ಆಯಿತು. ಓಪನ್ ಮಾಡಿದಾಗ ಹೆಂಗೆ ಬಂದಿರುತ್ತೋ ಚಿಕ್ಕದು ಬೇರೆ ಅಂತ ಅಂದ್ಕೊಂಡೆ. ಬಟ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು. ಸಣ್ಣ ಪುಟ್ಟ ಏಲಕ್ಕಿ ಕಾಯಿ, ಬೇಕಾದಾಗ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಕೆಚ್ಕೊಳ್ಳೋಕ್ಕೆ ನೀಟಾಗಿ ಚೆನ್ನಾಗಿದೆ, ಪುಟ್ಟದಾಗಿದೆ, ಕನ್ವೀನಿಯೆಂಟ್ ಆಗಿದೆ. ಇಷ್ಟಿದೆ ಇದು. ಪರ್ಫೆಕ್ಟ್. ಹೆಂಗೆ ಅನ್ನಿಸ್ತಿದೆ ಇದು? ಸೋ ಕ್ಯೂಟ್, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಮಾಡಿರುವಂಥ ಈ ಒಂದು ಕುಟಾಣಿ ಬಗ್ಗೆ ಅವ್ರದ್ದು ಏನು ಥಾಟ್ ಅಂತ ಕೇಳುವ ಬನ್ನಿ. ಅಮ್ಮ, ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಕನ್ವೀನಿಯೆಂಟ್ ಆಗಿದೆ. ಏಲಕ್ಕಿ ಕಾಯಿ ಆಗಿರಬಹುದು, ಒಂದು ಟೀ ಮಾಡಲಿಕ್ಕೆ ಚಕ್ಕೆ, ಲವಂಗ ಮತ್ತು ಶುಂಠಿ ಇದನ್ನೆಲ್ಲ ಕುಟ್ಕೊಂಡು ಮಾಡಬಹುದು. ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡೋದಲ್ಲ ನಾವು ಅಮೌಂಟ್ ರಿವ್ಯೂ. ನನಗಂತೂ ಇದು ವರ್ತ್ ಆಫ್ ಪ್ರೈಸ್. ನಮ್ಗೆ ಲಿಂಕ್ ಬೇಕಂದರೆ ಹೇಳಿ, ಟ್ಯಾಗ್ ಮಾಡಿರ್ತೀನಿ ಮೇಲೆ ನಾನು. ಇದು ತುಂಬ ಕಮ್ಮಿಗೆ ಸಿಕ್ತು, ಅರೌಂಡ್ 70 ರುಪೀಸ್ ಅರೌಂಡ್ ಎಲ್ಲ. ಬಟ್ ಇದು ಮಾರ್ಬಲ್ ಬಂದು ತುಂಬ ಚೆನ್ನಾಗಿದೆ, ಎಲ್ಲೂ ಕೂಡ ಏನು ಕ್ರ್ಯಾಕ್ ಆಗಿಲ್ಲ, ಏನೂ ಇಲ್ಲ, ಚೆನ್ನಾಗಿದೆ, ಕನ್ವೀನಿಯೆಂಟ್. ನೆಕ್ಸ್ಟ್ ಪ್ರಾಡಕ್ಟ್ ರಿವ್ಯೂ ನಾವು ಅವನ ಹತ್ರ ಲೈಟ್ ಒಂದು ಬಿಟ್ಟು ಮಿಕ್ಕಿದ್ನೆಲ್ಲ ಕೇಳ್ತಿದ್ದೀನಿ. ಆವಾಗಲೇ ಅವರು ನನ್ನ ಮಗನ ನೋಡ್ಕೊತಾ ಇದ್ರು, ಅದಕ್ಕೆ ಅವ್ರನ್ನ ಕೇಳಲಿಲ್ಲ. ಇದು ಬಂದು ಒಂದು ಕಿಚನ್ಗೆ ಗೋಡೆಗೆ ವಾಲ್ಗೆ ಹಾಕ್ತಾರಲ್ವ, ಅದೊಂದು ಡಿಸೈನ್ ಇದೆ. ಸೊ ಇದೊಂದು ನಾನು ಕಿಚನ್ ಐಟಮ್ ಅಂತ ಹೇಳ್ದೆ ಅಲ್ವಾ, ಇದು ಬಂದು ವಾಲ್ಗೆ ಹಾಕುವಂಥದ್ದು. ಒಂದರಲ್ಲಿ ಎಂಜಾಯ್ ಇಟ್ ಈಸ್ ಡಿಲಿಷಿಯಸ್ ಅಂತ ಹಾಕಿದೆ, ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ಆ್ಯಂಡ್ ಒಂದರಲ್ಲಿ ಬ್ಲೆಸ್ ದಿಸ್ ಕಿಚನ್ ಅಂತ ಹಾಕಿದೆ. ಇದು ಮಗ್ ಥರ ಇದೆ, ಜಾರ್ ಥರ ಇದೆ. ಆ್ಯಂಡ್ ಇದು ಗ್ಲಾಸ್ ಜಾರ್ ಥರ ಇದೆ. ಇದು ಪಿಂಗಾಣಿ ಗ್ಲಾಸಸ್ ಎಲ್ಲ ಬರುತ್ತಲ್ವ, ಆ ಥರ ಡಿಸೈನ್. ಬೋನು ಆಪಿಟೇಟ್ ಅಂತ ಇದೆ. ಹಂಗಂದರೆ ಸಮ್ ಲ್ಯಾಂಗ್ವೇಜಲ್ಲಿ ಚೆನ್ನಾಗಿದೆ ಅಂತಲೇ ಅರ್ಥ ಕೇಳ್ಕೊಂಡಿದ್ದೀನಿ, ಬಟ್ ಎಲ್ಲಿ ಅಂತ ಜ್ಞಾಪನ ಬರ್ತಿಲ್ಲ ಇದು ನನಗೆ. ಆ್ಯಂಡ್ ದಿಸ್ ಕಿಚನ್ ಈಸ್ ಫಾರ್ ಡ್ಯಾನ್ಸಿಂಗ್ ಅಂತ ಇದೆ, ಯಾಕಂದರೆ ನನಗೆ ತುಂಬ ಇಷ್ಟ ಡ್ಯಾನ್ಸ್ ಅಂದರೆ. ಸೊ ಒಂದು ಕಾಣಿಸ್ತಿದೆ ಅನಿಸುತ್ತೆ. ಇದು ಬಂದು ಈ ಥರ ಸ್ಟಿಕ್ಕರ್ಸ್, ವೆಲ್ಕ್ರೋ ಸ್ಟಿಕ್ಕರ್ಸ್ಗಳು ಕೊಟ್ಟಿರ್ತಾರೆ. ಇದನ್ನು ಹಾಕ್ಬಿಟ್ಟು ಹಿಂದೆ ವಾಲ್ಗೆ ಸ್ಟಿಕ್ ಮಾಡುವಂಥದ್ದು ಅಷ್ಟೇ. ಸೊ ಅಮ್ಮ, ನಿಮ್ದು ಏನಿದೆ ಒಂದು ಪ್ರಾಡಕ್ಟ್ ರಿವ್ಯೂ? ಕಿಚನ್ ಒಂದು ಡೆಕೋರೇಟ್ ಮಾಡಿದ್ದೀವಿ ಅಂತ. ಸೊ
ಸೊ ಡೆಕೋರೇಟ್ ಮಾಡಿದಾಗ ಎಷ್ಟು ನೀಟಾಗಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಅಲ್ಲ ಕಿಚನ್ನು. ಹೌದು. ಸೊ ನೋಡೋದಕ್ಕೆ ಒಂಥರ ಕಿಚನಲ್ಲಿ ಏನಾದರೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸುತ್ತೆ. ನಾವು ಯಾವ ರೀತಿ ಕಿಚನ್ನ ಡೆಕೋರೇಟ್ ಮಾಡ್ತೀವೋ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಕೆಲಸ ಇಲ್ಲ ಅಂದರೆ ಹುಡ್ಕೊಂಡು ಮಾಡೋಣ ಅನ್ನೋದೊಂದು ಫೀಲ್ ಬರುತ್ತೆ. ಚೆನ್ನಾಗಿರುತ್ತೆ. ಒಂದು ನಾನು ಕರ್ಡ್ ಮಾಡೋಕ್ಕೆ ಅಂತ ತರಿಸಿದ್ದು, ನಾನು ಹೊರಗಡೆ ಕರ್ಡ್ ತೊಗೊಂಬರ್ತಿದ್ದೆ. ಇಲ್ಲಿ ನಾವು ಇವಾಗ ಶಿಫ್ಟ್ ಆಗಿರೋ ಜಾಗದಲ್ಲಿ ಜಾಸ್ತಿ ನಂದಿನಿ ಹಾಲು ಮೊಸರು ಎಲ್ಲ ತುಂಬ ಕಮ್ಮಿ ಸಿಕ್ಕೋದು. ಅದರಲ್ಲೂ ಕೂಡ ಟೈಮ್ ಲಿಮಿಟ್ ಇವಾಗೆಲ್ಲ. ಸೊ ಹಾಗಾಗಿ ಏನು ಮಾಡಿದ್ದೀನಿ ನಾನು, ಬೇಡ ಮೊಸರು ಮನೇಲೇ ಮಾಡುವ, ಒಂದು ಅರ್ಧ ಲೀಟ್ರ್ ಹಾಲು ಜಾಸ್ತಿ ತೊಗೊಂಬಂದು ಪಾಪ ಎಲ್ಲ ಇರೋದ್ರಿಂದ ಇನ್ಮೇಲೆ ಸ್ವಲ್ಪ ಕರ್ಡು ಮಿಲ್ಕ್ ಜಾಸ್ತಿ ಬೇಕೇ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಣ್ಣಿನ ಪಾಟನ್ನು ತರಿಸಿದ್ದೀನಿ, ಮೊಸರು ನೀಟಾಗಿ ಆಗುತ್ತೆ ಅಂತ ಅನ್ನೋಕ್ಕೋಸ್ಕರ. ಸೊ ಹಂಗಾಗಿ ಇದಕ್ಕೆ ನಾನು ತುಂಬ ಜಾಸ್ತಿ ರಿವ್ಯೂ ಇಷ್ಟಪಟ್ಟು ತರಿಸಿರೋದು. ನೋಡುವ ಹೆಂಗಿದೆ ಅಂತ ಈ ಪಾರ್ಸಲ್ ಬಂದು ಮೇನ. ನಾನು ಅಲ್ಲೇ ನೋಡಿದಿರೋ ಥರ ಮಣ್ಣು ಮಡಿಕೆದ್ರಲ್ಲಿ ಮಾಡಿದ್ರೆ ಜಾಸ್ತಿ ಮೊಸರು ಗಟ್ಟಿಯಾಗಿ ಬರುತ್ತೆ ಅಂತ ನೋಡಿದ್ದಕ್ಕೆ ಇದನ್ನು ನಾನು ರಿವ್ಯೂಸ್ನೆಲ್ಲ ನೋಡಿ ತರಿಸ್ಕೊಂಡಿರೋದು. ತುಂಬ ವಾಶ್ ಎಲ್ಲ ಮಾಡಬೇಕು ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ. ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ನಾನಂತೂ ಮಕ್ಕಳಿರೋದ್ರಿಂದ. ಎಸ್, ಏನೋ ಕೀವರ್ಸ್ 5 ಸ್ಟಾರ್ ರೇಟಿಂಗ್ ಆ್ಯಂಡ್ ರಿವ್ಯೂ ಆ್ಯಂಡ್ ಗೆಟ್ ಗ್ಯಾರಂಟಿಡ್ ₹20 ಕ್ಯಾಶ್ ಬ್ಯಾಕ್ ಅಂತ ಹಾಕಿದ್ದಾರೆ ಇದರಲ್ಲಿ. ಐ ಡೋಂಟ್ ನೋ ನಿಮಗೆ ಕಾಣಿಸ್ತಾ ಇದೆ ಇಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ, ಬಟ್ ದಟ್ಸ್ ವಾಟ್ ಇಟ್ ಈಸ್ ಇದರಲ್ಲಿರೋದು. ನನಗೆ ಆನ್ ಆಫ್ ಮಾಡೋಕ್ಕೆ ಕಲಿಯಬೇಕು. ಇದನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ಏನಾದರೂ ಐಡಿಯಾಸ್ ಇದ್ದರೆ ಕಮೆಂಟಲ್ಲಿ ಡ್ರಾಪ್ ಮಾಡಿ. ಸೊ ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ ಯಾವ ಥರ ಕ್ಲೀನ್ ಮಾಡಬೇಕು ಅಂತ ಚೆನ್ನಾಗಿ ಬಂದಿದೆ. ನನಗೆ ಇಷ್ಟ ಆಯ್ತಿದ್ದು. ಅದು ಗೊತ್ತಿಲ್ಲ ನನಗೆ ಅಮ್ಮನಿಗೆ ಏನು ಹೇಳ್ತಾರೆ ಅಂತ. ಅದು ಯಾವ ಥರ ಪ್ಲೇಟ್ ಎತ್ಕೊಳ್ಳಿ ಅನ್ನೋದನ್ನ ಕಮೆಂಟ್ಗೆ ಹಾಕಿ. ಯಾಕೆ ಅಂದರೆ ಯೂಸ್ ಮಾಡಿ ತಿಳಿಸ್ಕೊಡ್ತೀವಿ. ಇದನ್ನ ಯಾವ ಥರ ವಾಶ್ ಮಾಡ್ಬೋದು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ಅದ್ರ ಮೇಲೆ ನನಗೆ ಗೊತ್ತಿದೆ ಯಾವ ಥರ ಕ್ಲೀನ್ ಮಾಡಬೇಕು, ವಾಶ್ ಮಾಡಬೇಕು ಅಂತ. ಆಮೇಲೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನೋಡುವ ನಿಮ್ಮದು ಒಂದು ಟ್ರಿಕ್ಸ್ ಬೇಗ ವರ್ಕ್ ಆಗುತ್ತಾ, ಇಲ್ಲ ಅಮ್ಮನ ಒಂದು ಟ್ರಿಕ್ಸ್ ಇದನ್ನು ಕ್ಲೀನ್ ಮಾಡೋದಕ್ಕೆ ಬೇಗ ವರ್ಕೌಟ್ ಆಗುತ್ತಾ ಅಂತ. ಆ್ಯಂಡ್ 215 ನನಗೆ ಬಿದ್ದಿದ್ದು. ಬಟ್ ವರ್ತ್ ಆಫ್ ಪ್ರೈಸ್. ತುಂಬ ಭಾರ ಕೂಡ ಇದೆ. ಭಾರಕ್ಕೆ ವೆಯ್ಟ್ ಇದೆ, ತುಂಬ ವೆಯ್ಟ್. ಬಟ್ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಮಕ್ಕಳಿರೋ ಮನೇಲಂತೂ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಐಟಮ್ಸ್. ಯಾಕಂದರೆ ಇದು ಕ್ಲೇ ಪಾಟಿಂದ ಮಾಡಿರ್ತಾರಲ್ವ ಅದು ಇದು. ಸೊ ಹಾಗಾಗಿ ನೀಟಾಗಿ ಯೂಸ್ ಮಾಡಬೇಕು. ಮೊಸರಂತೂ ನಾನು ಅನ್ಕೊಳ್ಳಿ ಚೆನ್ನಾಗಾಗುತ್ತೆ. ಇದರಲ್ಲಿ ನಾವು ಹಾಲು ಎಪ್ಪಾಕಿ ಮೊಸರು ಮಾಡೋದ್ರಿಂದ ಬಾಡಿ ಕೂಲಾಗಿರುತ್ತೆ, ತಂಪಾಗಿರುತ್ತೆ. ಸೊ ತಿನ್ನುವಾಗ ಈ ಸಮ್ಮರಲ್ಲಿ ಕರ್ಡ್ ಕೂಲಾಗಿರುತ್ತೆ, ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಥರ ಚೆನ್ನಾಗಿರುತ್ತೆ. ಸೊ ಇವತ್ತಿನ ನಂದು ಲಾಸ್ಟ್ ಪಾರ್ಸಲ್ ಇದು ಏನು ಅಂತ ಹೇಳ್ತೀನಿ. ಆಮೇಲೆ ನಂದು ಮಾಡ್ಯುಲರ್ ಕಿಚನ್ ಅಲ್ಲ, ನಾನ್ ಮಾಡ್ಯುಲರ್ ಕಿಚನ್ ಬಂದು ನಮ್ಮದು. ಸೊ ಹಾಗಾಗಿ ನನ್ನ ಮಗ ಎಲ್ಲ ಪಾತ್ರೆಗಳನ್ನೆಲ್ಲ ಎಳೆಯೋದು ಜಾಸ್ತಿ, ತೀಟೆ ಮಾಡೋದು ಜಾಸ್ತಿ, ಎಲ್ಲೂ ಕೆಳಗಡೆ ಎಲ್ಲ ಪಾತ್ರೆ ಇಟ್ಟಿಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಇದೊಂಥರ ಸ್ಟ್ಯಾಂಡ್. ಇದನ್ನು 2 in 1 ವೇ ಯೂಸ್ ಮಾಡ್ಬೋದು. ನಾರ್ಮಲಾಗಿ ಇದನ್ನು ಶೂ ರ್ಯಾಕ್ಸ್ ಅಂತ ಬರುತ್ತಲ್ಲ ಸ್ಟೀಲ್ದು, ಅದೇ ರ್ಯಾಕೆ. ಬಟ್ ಏನು ಕಾಮನ್ ಇಲ್ಲ, ಅದೇ ರ್ಯಾಕ್ ಇದು. ಸೊ ನಾನು ಇದನ್ನು ಒಳಗಡೆ ಒಂದು ಪಾತ್ರೆನ ನೀಟಾಗಿ ಆರ್ಗನೈಸ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಹೇಳ್ದಲ್ಲ ಶೂ ರ್ಯಾಕ್ ಹೇಗಿರುತ್ತೋ ಡಿಟ್ಟೋ ಹಾಗೆ ಪೈಪ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈಗ ಬಂದು ಪ್ಲಾಸ್ಟಿಕ್ ಪೈಪ್ಸ್ ಬೇಡದೇ ಇದ್ದಾಗ ಅನ್ಲಾಕ್ ಮಾಡಿ ಎತ್ತಿಕೋಬೋದು. ಇದನ್ನು ನಾನು ಇನ್ನೂ ಆರ್ಗನೈಸ್ ಮಾಡಿಲ್ಲ, ಆರ್ಗನೈಸ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ? ನೋಡಿ ಈ ಥರ ಡಿಫ್ರೆಂಟ್ ಇದು ಬಿಗ್ ಪೈಪ್ಸ್, ಇದು ಸ್ಮಾಲ್ ಪೈಪ್ಸ್, ಆ್ಯಂಡ್ ಮೇಲೆ ಹಾಕುವಂಥ ಲಾಕ್ ಸಪ್ರೇಟು ಎಲ್ಲ ಬಂದಿದೆ. ಇದನ್ನು ಪೂರ್ತಿ ಆರ್ಗನೈಸ್ ಮಾಡಬೇಕು. ಆರ್ಗನೈಸ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ. ಓಕೆನಾ? ಸೊ ಇದನ್ನು ನಾನು ಅಸೆಂಬಲ್ ಮಾಡಿದ್ದೀನಿ. ವಿಡಿಯೋ ಕೂಡ ಫಸ್ಟ್ ಕ್ಲಿಪ್ಪಲ್ಲಿ ನೋಡಿರ್ತೀರ. ಇದೇನಪ್ಪ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಪ್ಲಾಸ್ಟಿಕ್ ಆದ್ರೂ ಸ್ಟ್ರಾಂಗ್ ಇದೆ. ಎಡ್ಜಸ್ ಎಲ್ಲ ನೀವು ನೋಡ್ಬೋದು. ಇಲ್ಲಿ ತುಂಬ ಹೈ ಕ್ವಾಲಿಟಿ ಅಂತ ಹೇಳೋಂಗಿಲ್ಲ, ಬಟ್ ಲೋ ಕ್ವಾಲಿಟಿ ಅಂತಲೂ ಹೇಳೋಂಗಿಲ್ಲ. ಪರ್ಫೆಕ್ಟ್, ತುಂಬ ಗಟ್ಟಿದೆ ಇದು. ವರ್ತ್ ಆಫ್ ಪ್ರೈಸ್. ಸೊ ನನಗೆ ತುಂಬ ಇಷ್ಟ ಆಗಿದೆ. ಅದಕ್ಕೆ ನಾನು ಒಂದು
ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದರೂ ಬೇಕಂದರೆ ನೀವೇ ಫಸ್ಟು ನನ್ನ ಲಿಂಕ್ ಅಂತ ಕಮೆಂಟ್ ಕೇಳಬೇಕು, ಲಿಂಕಲ್ಲೇ ಕಳಿಸ್ತೀನಿ ಅಂತ. ಯಾಕೆ ಅಂತ ಅಂದರೆ ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಲೈಕ್, ನಿಮ್ಮ ಒಂದು ಲೈಕ್ ನಾನು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ನನಗೆ ತುಂಬ ಮ್ಯಾಂಡೇಟ್ರಿ ಆಗುತ್ತೆ. ಆ್ಯಂಡ್ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಮ್ಯಾಂಡೇಟ್ರಿ ಆಗುತ್ತೆ. ನಾನು ನಿಮ್ಮ ಮನೆ ಮಗಳು ಅಂದ್ಕೊಂಡು ನನಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ. ನಮಸ್ಕಾರ. ಇವತ್ತಿನ ಮುಗೀತು. ಬಾಯ್.